ಹಾಯ್ ಗೈಸ್, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಕೊಟ್ಟಿರೋ ವಿಷಯ ಏನಪ್ಪಾ ಅಂತಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಯಾರಿಗಾದ್ರೂ ಕಾಪಿರೇಟ್ ಆಗಬೇಕು ಇಲ್ಲ ಹಾಕಿರೋ ಕಾಪಿರೇಟ್ ನ ವಾಪಸ್ ತಗೋಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗಾಯ್ಸ್, ನಾನು ನಿಮಗೆ ಮೊದಲು ಕಾಪಿರೇಟ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಾದ್ಮೇಲೆ ಕಾಪಿರೇಟ್ ನ ಹೇಗೆ ರಿಮೂವ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೇನೆ. ಇವಾಗ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿರೋ ವಿಡಿಯೋ ಆರ್ ಫೋಟೋ ಆರ್ ಆಡಿಯೋನ ಯಾರಾದ್ರೂ ವಿತೌಟ್ ಪರ್ಮಿಷನ್ ಅದನ್ನ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಆರ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ನೀವು ಡೈರೆಕ್ಟ್ ಆಗಿ ರಿಪೋರ್ಟ್ ಮಾಡಿ ಅದನ್ನ ರಿಮೂವ್ ಮಾಡಿಸ್ಬೋದು. ಇವಾಗ ನಿಮ್ಮ ಪರ್ಮಿಷನ್ ಇಲ್ದಿರೆ ಯಾರಾದರೂ ನಿಮ್ಮ ಪೋಸ್ಟ್ ಆರ್ ವಿಡಿಯೋ ಆರ್ ಆಡಿಯೋನ ಯೂಸ್ ಮಾಡ್ಕೊಂಡು ಅವರು ಹಾಕೊಂಡಿದ್ರೆ ಅವಾಗ ನೀವು ಆ ಪೋಸ್ಟ್ ನ ಕ್ಲಿಕ್ ಮಾಡಿ ಅದ್ರ ಮೇಲೆ 3 ಡಾಟ್ಸ್ ಇರುತ್ತೆ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿಪೋರ್ಟ್ ಅಂತ ಆಪ್ಷನ್ ತೋರಿಸುತ್ತೆ. ರಿಪೋರ್ಟ್ ಅಂತ ಆಪ್ಷನ್ ತೋರಿಸಿದ್ಮೇಲೆ ಅಲ್ಲಿ ಕ್ಲಿಕ್ ಮಾಡಿ. ಅದಾದ್ಮೇಲೆ ತುಂಬಾ ಆಪ್ಷನ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ವೈಲೇಷನ್ ಅನ್ನೋದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ಕಾಪಿರೈಟ್ ರಿಪೋರ್ಟ್ ಕೋಡ್ ಜನರೇಟ್ ಆಗುತ್ತೆ. ರಿಪೋರ್ಟ್ ಕೋಡ್ ಜನರೇಟ್ ಆದ್ಮೇಲೆ ಇಫ್ ಇನ್ ಕೇಸ್ ನೀವು ಮೀಟಾ ಬಿಸ್ನೆಸ್ ಸೂಟ್ ಆಪ್ ನ ಬಳಸ್ತಾ ಇದ್ರೆ ಅದರಲ್ಲಿ ಓಪನ್ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಡೈರೆಕ್ಟ್ ಕ್ರೋಮ್ ಅಲ್ಲಿ ಓಪನ್ ಆಗುತ್ತೆ. ರಿಪೋರ್ಟ್ ಕೋಡ್ ಕೆಳಗಡೆ ರಿಪೋರ್ಟ್ ಇನ್ ಹೆಲ್ಪ್ ಸೆಂಟರ್ ಅಂತ ಇರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಹೆಲ್ಪ್ ಸೆಂಟರ್ ಓಪನ್ ಆಗುತ್ತೆ. ಹೆಲ್ಪ್ ಸೆಂಟರ್ ಓಪನ್ ಆದ್ಮೇಲೆ ನಿಮಗೆ ಅಲ್ಲಿ ಕಾಪಿರೈಟ್ ಅಂತ ಬರುತ್ತೆ. ಆಮೇಲೆ ಇನ್ನೊಂದು ಆಪ್ಷನ್ ಟ್ರೇಡ್ ಮಾರ್ಕ್ ಅಂತ ಬರುತ್ತೆ. ನಿಮ್ದು ಬಿಸ್ನೆಸ್ ಆಗಿದ್ರೆ ಟ್ರೇಡ್ ಮಾರ್ಕ್ ಕ್ಲಿಕ್ ಮಾಡಬೇಕು. ಇಲ್ಲ ನಿಮ್ದು ಟ್ರೇಡ್ ಮಾರ್ಕ್ ಇಲ್ಲ ಅಂದ್ರೆ ನೀವು ಕಾಪಿರೈಟ್ ನ ಮಾತ್ರ ಹಾಕೋಕ್ ಸಾಧ್ಯ. ಆ ಕಾಪಿರೈಟ್ ಕೆಳಗಡೆ ಆ ಕಾಪಿರೈಟ್ ಅಂತ ಇರೋ ಆಪ್ಷನ್ಸ್ ಅಲ್ಲಿ ನಿಮಗೆ ಹಲವಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದ್ರ ಕೆಳಗಡೆ ರಿಪೋರ್ಟ್ ಕಾಪಿರೈಟ್ ವೈಲೇಷನ್ ಅನ್ನೋ ಆಪ್ಷನ್ ತೋರಿಸುತ್ತೆ. ನೀವು ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಆದ್ಮೇಲೆ ಅದು ಡೈರೆಕ್ಟ್ ಆಗಿ ನಿಮ್ಮನ್ನ ಕ್ರೋಮ್ಗೆ ಕರ್ಕೊಂಡು ಹೋಗುತ್ತೆ. ಕ್ರೋಮ್ಗೆ ಕರ್ಕೊಂಡು ಹೋದ್ಮೇಲೆ ನಿಮಗೆ these articles provide information about copyrights including how you can ಪ್ರೊಟೆಕ್ಟ್ ಯುವರ್ ಓನ್ ಕಾಪಿರೈಟ್ ಅಂತ ಅದೊಂದು ಕೆಲವೊಂದು ರೂಲ್ಸ್ ಬರುತ್ತೆ. ಅದನ್ನ ನೀವು ಓದಿದ್ಮೇಲೆ ಅಲ್ಲಿ ಕೆಳಗಡೆ ಫಿಲ್ಲಿಂಗ್ ಔಟ್ ದಿಸ್ ಫಾರ್ಮ್ ಅಂತ ಒಂದು ಬ್ಲೂ ಕಲರ್ ಫಾಂಟ್ ಅಲ್ಲಿ ಇರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಅಲ್ಲಿ ಕಾಪಿರೈಟ್ ರಿಪೋರ್ಟ್ ಅನ್ನೋ ಒಂದು ಆಪ್ಷನ್ ತೋರಿಸುತ್ತೆ. ಡಿಸ್ಕ್ರೈಬ್ ಯುವರ್ ರಿಲೇಶನ್ಶಿಪ್ ಟು ದ ರೈಟ್ ಓನರ್ಸ್ ಅಂತ ಬರುತ್ತೆ. ಐ ಆಮ್ ದ ರೈಟ್ಸ್ ಓನರ್. ಐ ಆಮ್ ರಿಪೋರ್ಟಿಂಗ್ ಆನ್ ಬಿಹಾಫ್ ಆಫ್ ಮೈ ಆರ್ಗನೈಸೇಷನ್ ಆರ್ ಕ್ಲೈಂಟ್. ಐ ಆಮ್ ರಿಪೋರ್ಟಿಂಗ್ ಬಿಹಾಫ್ ಆಫ್ ಸಮನ್ ಎಲ್ಸ್ ಅಂತ ಬರುತ್ತೆ. 3 ಆಪ್ಷನ್ ಬರುತ್ತೆ. ಅದರಲ್ಲಿ ನಿಮ್ಮ ಓನ್ ಕಂಟೆಂಟ್ ಆಗಿರೋದ್ರಿಂದ ನೀವು ಅದನ್ನ ಐ ಆಮ್ ದ ರೈಟ್ಸ್ ಓನರ್ ಅನ್ನೋದನ್ನ ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮಗೆ ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ನ ಕೇಳುತ್ತೆ. ಅಲ್ಲಿ ನಿಮ್ಮ ಫುಲ್ ನೇಮ್ ನ ಫಿಲ್ ಮಾಡಿ. ಅದ್ರ ಕೆಳಗಡೆ ಮೇಲಿಂಗ್ ಅಡ್ರೆಸ್ ಅಂದರೆ ನಿಮ್ಮ ಮೇಲ್ ಐ ಡಿನ ಅಲ್ಲಿ ಫಿಲ್ ಮಾಡಿ. ಫಿಲ್ ಮಾಡಿ ಆದಮೇಲೆ ನೇಮ್ ಆಫ್ ದ ರೈಟ್ ಓನರ್ಸ್ ಅಂದರೆ ಆ ರೈಟ್ ಅಂದರೆ ಕಾಪಿರೈಟ್ಸ್ ಯಾರು ಓನರ್ ಇರ್ತಾರಲ್ಲ ಅವ್ರ ನೇಮ್ನ ನೀವು ಅಲ್ಲಿ ಆಗಬೇಕು. ಆಮೇಲೆ ವೇರ್ ಆರ್ ಯು ಅಸರ್ಟಿಂಗ್ ರೈಟ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಂದರೆ ನಿಮ್ಮ ರೈಟ್ಸು ಎಲ್ಲಿದೆ ಅನ್ನೋದನ್ನ ಕೇಳುತ್ತೆ. ಅಲ್ಲಿ ನೀವು ನಿಮ್ಮ ಲೊಕೇಶನ್ನ ಹಾಕಬೇಕು. ಅದು ಹಾಕಿದ್ಮೇಲೆ ಕೆಳಗಡೆ ನಿಮಗೆ ಯಾವುದಕ್ಕೆ ಅಂದರೆ ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್, ವಿಡಿಯೋ, ಫೋಟೋ, ಆಡಿಯೋ ಅನ್ನೋ ಹಲವಾರು ಆಪ್ಷನ್ಸ್ನ ಕೇಳುತ್ತೆ. ಅಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮದು ಫೋಟೋ ಆಗಿದ್ರೆ ಫೋಟೋ, ವಿಡಿಯೋ ಆಗಿದ್ರೆ ವಿಡಿಯೋ, ಆಡಿಯೋ ಆಗಿದ್ರೆ ಆಡಿಯೋನ ನೀವು ಅಲ್ಲಿ ಹಾಕಬೇಕು. ಅದ್ರ ಕೆಳಗಡೆ ಪೋಸ್ಟ್ದು ಲಿಂಕ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಕು. ಅಂದರೆ URL ಲಿಂಕ್ನ ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಬಾಕ್ಸಲ್ಲಿ ಪೇಸ್ಟ್ ಮಾಡಿ ಆದಮೇಲೆ ಮತ್ತೆ ನೀವು ವಿಡಿಯೋ, ಫೋಟೋ ಆರ್ ಪೋಸ್ಟ್, ಸ್ಟೋರಿ, ಯಾಡ್, ಅದರ್ ಥಿಂಗ್ ಅಂದ್ರೆ ನಿಮ್ಮ ಯಾವ ಕಂಟೆಂಟ್ ನ ಅವರು ಕಾಪಿ ಮಾಡಿರ್ತಾರಲ್ಲ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ನೀವು ಇಲ್ಲಿ ಡಿಸ್ಕ್ರೈಬ್ ಮಾಡಬೇಕಾಗತ್ತೆ. ಅಂದ್ರೆ ಯಾವ ಕಂಟೆಂಟು, ಯಾರು ಹಾಕಿದಾರ, ಏನಕ್ಕೆ ಹಾಕಿದಾರ, ಅದನ್ನ ಯಾವ ತರ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನೀವು ಇಲ್ಲಿ ಡಿಸ್ಕ್ರೈಬ್ ಮಾಡಬೇಕಾಗತ್ತೆ. ನೀವು ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಮಾಡಿ ನೀವು ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಅವರು ಅದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡಿ ಅದು ಕರೆಕ್ಟ್ ಆಗಿದ್ದಾಗ ಅದು ನಿಮ್ಮ ಓನ್ ಕಂಟೆಂಟ್ ಆಗಿದ್ರೆ ಅಂದ್ರೆ ಫಸ್ಟ್ ನಿಮ್ಮ ಅಕೌಂಟ್ ಅಲ್ಲಿ ಪೋಸ್ಟ್ ಆಗಿದ್ದು ಅದಾದ್ಮೇಲೆ ಅವರು ಅದನ್ನ ಕಾಪಿ ಮಾಡಿದ್ರೆ ಮಾತ್ರ ಅದು ಕಾಪಿರೈಟ್ ರಿಪೋರ್ಟ್ ಆಗುತ್ತೆ. ಅದಾದ್ಮೇಲೆ ಗಾಯ್ಸ್, ನಾನು ಇವಾಗ ನಿಮಗೆ ಕಾಪಿರೈಟ್ ಅಂದರೆ ಯಾರಿಗಾದ್ರೂ ನೀವು ಹಾಕಿರೋ ಕಾಪಿರೈಟ್ನ ವಾಪಸ್ ತಗೊಳ್ಳೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನಿಮ್ಮ ಪರ್ಮಿಷನ್ ಇಲ್ದರೆ ಯಾರೋ ಒಬ್ರು ನಿಮ್ಮ ಅಕೌಂಟಲ್ಲಿ ಹಾಕಿರೋ ಫೋಟೋ ಆರ್ ವಿಡಿಯೋನ ಅವರು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಪೋಸ್ಟ್ ಮಾಡಿರ್ತಾರೆ. ಅದನ್ನು ನೀವು ರಿಪೋರ್ಟ್ ಮಾಡಿ ಆದಮೇಲೆ ಅವರು ನಿಮ್ಮ ಹತ್ರ ಸಾರಿ ಕೇಳಿದರೆ ಅಥವಾ ಏನಾದರೂ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನೀವು ಅದನ್ನು ಮತ್ತೆ ವಾಪಸ್ಸು ತಗೊಳ್ಬೋದು. ಇಲ್ಲ ಅಂದರೆ ರಾಂಗ್ ಆಗಿ ನೀವು ಕಾಪಿರೈಟ್ ರಿಪೋರ್ಟ್ ಹಾಕಿದ್ರು ಅದನ್ನು ವಾಪಸ್ ತಗೊಳ್ಬೋದು. ಅದನ್ನು ಹೆಂಗ್ ಮಾಡಬೇಕು ಅನ್ನೋದನ್ನ ಇವಾಗ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ ಗಾಯ್ಸ್, ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಲ್ಪ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿಂದ ನೀವು ಹೆಲ್ಪ್ ಸೆಂಟರ್ ವಿಸಿಟ್ ಮಾಡಿ ನೀವು ಅಲ್ಲಿಂದ ಮತ್ತೆ ಕ್ರೋಮ್ಗೆ ಹೋಗಬೇಕು. ಆದರೆ ನಿಮಗೆ ಇನ್ನೊಂದು ಶಾರ್ಟ್ ಕಟ್ ವೇ ಹೇಳ್ಕೊಡ್ತೀನಿ. ಡೈರೆಕ್ಟಾಗಿ ಹೋಗಿ ಗೂಗಲಲ್ಲಿ ಹೌ ಡು ಐ ಕ್ಯಾನ್ಸಲ್ ಕಾಪಿರೈಟ್ ರಿಪೋರ್ಟ್ ಆನ್ ಇನ್ಸ್ಟಾಗ್ರಾಮ್ ಅಂತ ನೀವು ಟೈಪ್ ಮಾಡಿದರೆ ಓಪನ್ ಆಗುತ್ತೆ. ಇದನ್ನು ನೀವು ಓಪನ್ ಮಾಡಿದ್ಮೇಲೆ
ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರಿಸ್ಟ್ರಾಕ್ಷನ್ ಫಾರ್ಮ್ ಅಂತ ಒಂದು ಫಾರ್ಮ್ ಬರುತ್ತೆ. ಅದನ್ನ ಓಪನ್ ಮಾಡಿ ನಿಮಗೆ ಇಲ್ಲಿ ಇನ್ನೂ ಒಂದು ಸರ್ಫೇಸ್ ಓಪನ್ ಆಗುತ್ತೆ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರಿಟ್ರಾಕ್ಷನ್ ಫಾರ್ಮ್ ಅಂತ, ಅಲ್ಲಿ ನೀವು ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ನ ಫಿಲ್ ಮಾಡಬೇಕು. ಅಲ್ಲಿ ಮೇಲ್ಗಡೆ ನಿಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಸಿಂಪಲ್ ಆಗಿ ಕೊಟ್ಟಿರ್ತಾರೆ, ಅದನ್ನು ಓದ್ಕೊಳ್ಳಿ. ಇಲ್ಲಿ ಯುವರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ ಕೇಳುತ್ತೆ. ಅಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಹಾಕಿ, ಫಸ್ಟ್ ನಿಮ್ಮ ಫುಲ್ ನೇಮ್, ಆಮೇಲೆ ನಿಮ್ಮ ಮೇಲ್ ಐ ಡಿ, ಅಂದರೆ ಯಾವ ಮೇಲ್ ಐ ಡಿ ಥ್ರೂ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿರ್ತಿರಲ್ಲ ಆ ಮೇಲ್ ಐ ಡಿನ ನೀವು ಅಲ್ಲಿ ಎಂಟ್ರಿ ಮಾಡಬೇಕು. ರಿಪೋರ್ಟ್ ಕೋಡ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಇವಾಗ ಎಂಟ್ರಿ ಮಾಡಿ ಆದಮೇಲೆ ನೀವು ಪೋಸ್ಟ್ ಲಿಂಕ್ನ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿದ್ಮೇಲೆ ಐ ರಿಪೋರ್ಟೆಡ್ ದ ಕಂಟೆಂಟ್ ಬೈ ಮಿಸ್ಟೇಕ್, ಅದಾದ್ಮೇಲೆ ಅನ್ ಅಗ್ರಿಮೆಂಟ್ ಹ್ಯಾಸ್ ಬಿನ್ ರೀಚ್ಡ್ ವಿತ್ ರಿಪೋರ್ಟೆಡ್ ಪಾರ್ಟಿ ಅಂಡ್ ಅದರ್, ಇಷ್ಟು ನಿಮಗೆ ಅಲ್ಲಿ ಆಪ್ಷನ್ ತೋರಿಸುತ್ತೆ. ಆ ಆಪ್ಷನಲ್ಲಿ ನೀವು ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಅವ್ರು ಸಾರಿ ಕೇಳಿದರೆ ಸೆಕೆಂಡ್ ಒನ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಫಸ್ಟ್ ಒನ್ ಅಂದರೆ ಬೈ ಮಿಸ್ಟೇಕ್ ಏನಾದರೂ ಆಗಿದ್ರೆ ಫಸ್ಟ್ ಒನ್ ನೀವು ಕ್ಲಿಕ್ ಮಾಡಬೇಕು. ಸ್ಕ್ರೀನ್ ಶಾಟ್ ಅಂದರೆ ನಿಮಗೆ ಅವರು ಪರ್ಮಿಷನ್ ತಗೊಂಡ್ರೆ ಸ್ಕ್ರೀನ್ ಶಾಟ್ನ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತೆ. ಅಟ್ಯಾಚ್ ಮಾಡಿ ಆದಮೇಲೆ ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಆಗಿಬಿಟ್ಟು ಸೆಂಡ್ ಅಂತ ಒತ್ತಿದ್ರೆ ನೀವು ಹಾಕಿರೋ ಕಾಪಿರೇಟು ಅದು ವಾಪಸ್ ಆಗುತ್ತೆ. ಎಲ್ಲಿವರೆಗೂ ಅಂದರೆ ಇನ್ಸ್ಟಾಗ್ರಾಮ್ ಅವರು ಅದನ್ನು ಕ್ರಾಸ್ ವೆರಿಫಿಕೇಷನ್ ಮಾಡಿ ಓಕೆ ಮಾಡಿ ಆದಮೇಲೆ ನಿಮಗೆ ಅದು ಕಾಪಿರೇಟು ಕ್ಯಾನ್ಸಲ್ ಆಗುತ್ತೆ. ಅಲ್ಲಿವರೆಗೂ ಆಗಲ್ಲ. ಓಕೆನಾ ಗೈಸ್? ವಿಡಿಯೋ ಅರ್ಥ ಆಗಿದ್ದರೆ, ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಬಾಯ್ ಬಾಯ್.